ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕೋಟೆ ಯೂಟ್ಯೂಬ್ ಚಾನಲ್. ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 o'clock ಆಗಿದೆ. ಮಿನಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ಮಳೆ ಕೂಡ ಇದೆ ನೋಡಿ. ಸ್ವಲ್ಪ ಮಳೆ ಕೂಡ ಇದೆ. ಸೊ ಈ ಮಳೆಗೆ ಬಿಸಿಯಾಗಿ ಏನಾದರೂ ಮಾಡೋಣ ಅಂಥೇಳಿ ನಾನು ಬೋಂಡನ ಚೆನ್ನಾಗಿ ಮಾಡ್ತೀನಿ. ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದನ್ನು ನಾನು ಇವತ್ತು ಮಾಡ್ತೀನಿ. ನಿಮಗೂ ಕೂಡ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡ್ತೇನೆ, ಈ ವ್ಲಾಗ್ನ ನೋಡಿ. ಜಸ್ಟು 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿ ಮಾಡುವಂತಹ ಬೋಂಡ ಇದು. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ ಮತ್ತು ಬೇಗ, ನಮಗೆ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೇಕು. ಇಷ್ಟೇ ಬೇಕಾಗಿರೋದು. ಆನಿಯನ್ನು, ಈರುಳ್ಳಿ ಒಂದು 4 ತೊಗೊಂಡಿದ್ದೀನಿ. ಸಣ್ಣ ಆಯಿತು ಅಂತ ಹೇಳ್ಬಿಟ್ಟು 4 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ದಪ್ಪದಾದರೆ 2 ಸಾಕು. ಬಟ್ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಮಾಡ್ಕೋಬೋದು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ, ಕೊತ್ತಂಬರಿ ಫ್ಲೇವರ್ಸು ಚೆನ್ನಾಗಿರುತ್ತೆ ಮತ್ತು ಬೋಂಡ ಕೂಡ ಚೆನ್ನಾಗಾಗುತ್ತೆ. ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಒಂದೇ ಒಂದು ತೊಗೊಂಡಿದ್ದೀನಿ, ಮಕ್ಕಳು ತಿನ್ನೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಖಾರ ಕಮ್ಮಿ ಆಗಿರಲಿ ಅಂತೇಳಿ ಒಂದೇ ಒಂದನ್ನು ತೊಗೊಂಡಿದ್ದೀನಿ. ಇದಿಷ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ, ನಾನು ನಿಮ್ಗೆ ಆಗಲೇ ತೋರಿಸ್ದೆ ಅಲ್ವಾ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ಆಪ್ಷನ್ಸ್ ಆಗಿ ಸ್ವಲ್ಪ ಸೋಡಾನ ಯೂಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ಹೇಳೋದ್ನಲ್ಲ ನಿಮಗೆ, ಸೋಡಾನ ಆಪ್ಷನ್ಸ್ ಆಗಿ ಹಾಕೋಬೋದು. ನಾನು ಬರಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರು ತೊಗೊಂಡಿದೆ ಅಂತ ಹೇಳ್ದಲ್ವ, ಅಷ್ಟು ಹಾಕ್ಕೋಬೇಡಿ. ನಾವು ಹಿಂಗೆ ಕಲಿಸ್ಕೋಬೇಕಾದ್ರೆ ನಮಗೆ ಎಷ್ಟು ನೀರು ಬೇಕು ಅಂತ ಗೊತ್ತಾಗುತ್ತಲ್ವ. ಸೊ ಅಷ್ಟು ನೀರನ್ನ ಮಾತ್ರ ಹಾಕ್ಕೋಬೇಕು. ನಾನೊಂದು 3/4 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬಟ್ ಈ ಥರ ತೆಳ್ಳಗೆ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡಾಗ್ಲೇ ನಮಗೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರೋದು. ಈ ಹದ ಬಂದರೆ ಸಾಕು. ಈ ಥರ ಇಷ್ಟು ತೆಳ್ಳಲೇ ಹಾಕಬೇಕು, ಆಗ ನಮಗೆ ಬೋಂಡ ತುಂಬ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಬಿಟ್ಟಿದೆ ಸ್ವಲ್ಪ, ಸೊ ಅದು ಕಾದಿದೆ. ಈಗ ಬೋಂಡ ಮಾಡೋಣ ಬನ್ನಿ. ಈ ಥರ ಉಂಡೆ ಕಟ್ಟು ಹಾಕಬೇಕು ಅಂತಲೇ ಏನಿಲ್ಲ, ಜಸ್ಟ್ ಹಿಂಗೆ ಎತ್ಕೊಂಡು ಹಿಂಗೆ ಕೂಡ ಹಾಕ್ಬೋದು. ಈ ಪಕೋಡ ಹಾಕ್ತಾರಲ್ವಾ, ಆ ಥರ ಹಾಕೋಬೋದು. ಈ ಥರ ಆಗಿದೆ ತಂತಿ. ನೋಡಿ, ಬೆಂದಿದೆ. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿದ್ರಲ್ವ ಹೇಗೆ ಮಾಡಿ ತೋರಿಸ್ತೆ ಅಂತ. ನೀವು ಮನೇಲಿ ಒಂದ್ಸತ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಮತ್ತು ಈ ವಿಡಿಯೋನ ಇಲ್ಲಿಗೆ ಐಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.